ಕ್ರಿಕೆಟ್ ಕಾಶಿಯಲ್ಲಿ ಹೆಣ್ಣು ಹುಲಿಗಳ ಟೆಸ್ಟ್ ವಿಜಯ. ಎಂತ ಅದ್ಭುತ ಕ್ಷಣ. ಕಟ್ಟಿದ ತಂಡವನ್ನು ಕೆಡುವುದಕ್ಕೂ ಗೆಲ್ಲುವ ತಂಡವನ್ನು ಕಟ್ಟುವುದಕ್ಕೂ ಇರುವ ವ್ಯತ್ಯಾಸ. ಗೌತಮ್ ಗಂಭೀರ್ ವರ್ಸಸ್ ಅಮೋಲ್ ಮಜುಮ್ದಾರ್. ಎದ್ದೆದ್ದು ಎದೆಯುಬ್ಬಿಸಿ ನಿಂತಿದ್ದ ತಂಡದ ಕೋಚ್ ಆಗಿ ಮುಗ್ಗರಿಸಿ ಬೀಳುವಂತೆ ಮಾಡಿದವನು ಗೌತಮ್ ಗಂಭೀರ್. ನಿರ್ಣಾಯಕ ಹಂತಗಳಲ್ಲಿ ಮುಗ್ಗರಿಸಿ ಬೀಳುತ್ತಿದ್ದ ತಂಡದ ಕೋಚ್ ಆಗಿ ತಂಡವನ್ನು ಎದ್ದಿ ನಿಲ್ಲುವಂತೆ ಮಾಡಿದವನು ಅಮೋಲ್ ಮಜುಮ್ದಾರ್. ಎರಡು ತಂಡಗಳು, ಇಬ್ಬರು ಕೋಚ್ಗಳು, ಎರಡು ವ್ಯಕ್ತಿತ್ವಗಳು, ಎರಡು ಫಲಿತಾಂಶಗಳು. 1983 ಭಾರತ ಮೊಟ್ಟ ಮೊದಲ ಕ್ರಿಕೆಟ್ ವಿಶ್ವಕಪ್ ಗೆದ್ದಿದ್ದು ಇದೇ ನೆಲದಲ್ಲಿ. 2002ರ ದೇಶದ ಕ್ರಿಕೆಟ್ ಚರಿತ್ರೆಯ ದಿಕ್ಕನ್ನೇ ಬದಲಿಸಿದ ಮಹಾ ವಿಜಯವೊಂದು ಸಿಕ್ಕಿದ್ದು ಅದೇ ನೆಲದಲ್ಲಿ. 2026 ಆ ನೆಲದಲ್ಲಿ ನಡೆದ ಇತಿಹಾಸದ ಮೊಟ್ಟ ಮೊದಲ ಮಹಿಳಾ ಟೆಸ್ಟ್ ಪಂದ್ಯದಲ್ಲಿ ಭಾರತದ ವಿಜಯ. ಭಾರತೀಯ ಕ್ರಿಕೆಟ್ನ 3 ಮೈಲುಗಲ್ಲು ಸಾಧನೆಗಳಿಗೆ ಸಾಕ್ಷಿಯಾಗಿದೆ ಲಾರ್ಡ್ಸ್ ಕ್ರಿಕೆಟ್ ಮೈದಾನ. ಜಗತ್ತಿನ ಬೇರೆ ಕ್ರೀಡಾಂಗಣದಲ್ಲಿ ಸಿಗುವ ಗೆಲುವುಗಳದ್ದು ಒಂದು ತೂಕವಾದ್ರೆ, ಕ್ರಿಕೆಟ್ ಕಾಶಿ ಲಾರ್ಡ್ಸ್ ಮೈದಾನದಲ್ಲಿ ದಕ್ಕುವ ಯಶಸ್ಸಿನದ್ದು ಮತ್ತೊಂದು ತೂಕ. ಗೌತಮ್ ಗಂಭೀರ್ನ ಭಾರತ ಕ್ರಿಕೆಟ್ ತಂಡ ಇಂಗ್ಲೆಂಡ್ನಲ್ಲಿ ಹೀನಾಯವಾಗಿ ಸೋತ ಬೆನ್ನಲ್ಲೇ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ಇತಿಹಾಸ ಬರೆದಿದೆ ಭಾರತ ಮಹಿಳಾ ಕ್ರಿಕೆಟ್ ತಂಡ. ಲಾರ್ಡ್ಸ್ನಲ್ಲಿ ನಡೆದ ಮೊಟ್ಟ ಮೊದಲ ಟೆಸ್ಟ್ ಪಂದ್ಯದಲ್ಲಿ 270 ರನ್ಗಳ ದೊಡ್ಡ ವಿಜಯ. ಕ್ರಿಕೆಟ್ ಕಾಶಿಯಲ್ಲಿ ಗೆದ್ದ ಟೆಸ್ಟ್ ಪಂದ್ಯ ಗೆದ್ದ ಮೊದಲ ಮಹಿಳಾ ತಂಡ ಯಾವುದು ಎಂದು ಕೇಳಿದರೆ ಶತಮಾನಗಳೇ ಕಳೆದರೂ ಸಿಗುವ ಉತ್ತರ ಭಾರತ. ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಪಂದ್ಯ ಗೆಲುವು ಭಾರತ ಮಹಿಳಾ ತಂಡದ ಚಾರಿತ್ರಿಕ ಸಾಧನೆಯಾಗಿದೆ. ಕಳೆದ ವರ್ಷ ಏಕದಿನ ವಿಶ್ವಕಪ್ ವಿಜಯ, ಈಗ ಲಾರ್ಡ್ಸ್ ಟೆಸ್ಟ್ ವಿಕ್ರಮ. ಈ ಎರಡು ಅದ್ಭುತಗಳ ಹಿಂದಿರುವ ಶಕ್ತಿ ಕೋಚ್ ಅಮೋಲ್ ಮಜುಮ್ದಾರ್. ಮುಂಬೈ ಕ್ರಿಕೆಟ್ ದಿಗ್ಗಜ, ದೇಸಿ ಕ್ರಿಕೆಟ್ನ ರನ್ ಮಷೀನ್ ಅಮೋಲ್ ಮಜುಮ್ದಾರ್ 2023ರ ನವೆಂಬರ್ ತಿಂಗಳಲ್ಲಿ ಭಾರತ ಮಹಿಳಾ ಕ್ರಿಕೆಟ್ ತಂಡದ ಕೋಚ್ ಆಗಿ ಜವಾಬ್ದಾರಿ ಸ್ವೀಕರಿಸುವ ಮುನ್ನ ಹೇಗಿತ್ತು ಆ ತಂಡ? ಹೇಗಿತ್ತು ಆ ತಂಡದ ಆಟಗಾರ್ತಿಯರ ಆತ್ಮಸ್ಥೈರ್ಯ? ಹೇಗಿತ್ತು ಆ ಫೀಲ್ಡಿಂಗ್ ಗುಣಮಟ್ಟ? ಅಲ್ಲೊಂದು ಇಲ್ಲೊಂದು ಇಂಡಿವಿಜುವಲ್ ಬ್ರಿಲಿಯನ್ಸ್ ಬಿಟ್ಟರೆ ಒಂದು ತಂಡವಾಗಿ ಆಡಿದ್ದು ತೀರಾ ಅಪರೂಪ. ಈಗ ನೋಡಿ, ಅದೇ ತಂಡವನ್ನು ಆಸ್ಟ್ರೇಲಿಯಾಗೆ ಹೋಗಿ ಅಲ್ಲಿ T20 ಸರಣಿ ಗೆದ್ದು ಬರುತ್ತಾರೆ. ಇತಿಹಾಸದಲ್ಲೇ ಮೊದಲ ಬಾರಿ ವಿಶ್ವಕಪ್ ಗೆಲ್ಲುತ್ತಾರೆ. ಕ್ರಿಕೆಟ್ ಕಾಶಿಯಲ್ಲಿ ಟೆಸ್ಟ್ ಪಂದ್ಯವನ್ನು ಜಯಿಸುತ್ತಾರೆ. ಹೇಗೆ ಸಾಧ್ಯವಾಯಿತು ಇದೆಲ್ಲ? ಅಂದ ಹಾಗೆ ಅವನು ಏನು ಮಾಡಿದ ಗೊತ್ತೇ? ವಿಶ್ವಕಪ್ ಗೆದ್ದ ಲಾರ್ಡ್ಸ್ ಟೆಸ್ಟ್ ಜಯಿಸಿದ ಈಗಿನ ತಂಡದಲ್ಲಿ ಅಮೋಲ್ ಮಜುಮ್ದಾರ್ ಕೋಚ್ ಆಗುವುದಕ್ಕೂ ಮೊದಲು ಇದ್ದ ಬಹುತೇಕ ಆಟಗಾರ್ತಿಯರೇ ಇದ್ದಾರೆ. ಆಗ ಸಾಧ್ಯವಾದದನ್ನ ಈಗ ಸಾಧ್ಯವಾಗುತ್ತಿದೆ ಎಂದರೆ ಆಗಿರುವ ಒಂದು ಬದಲಾವಣೆ ಅಮೋಲ್ ಮಜುಮ್ದಾರ್ ಫ್ಯಾಕ್ಟರ್. ಅಮೋಲ್ ಕೋಚ್ ಆಗುತ್ತಿದ್ದಂತೆ ಆಟಗಾರ್ತಿಯರಿಗೆ ತಮ್ಮ ಆಟದ ಮೇಲೆ ವಿಶ್ವಾಸ ಬರುವಂತೆ ಮಾಡಿದ. ತಂಡದಲ್ಲಿ ಸೌಹಾರ್ದ ವಾತಾವರಣ ಸೃಷ್ಟಿಸಿದ. ತಮ್ಮ ಜವಾಬ್ದಾರಿ ಬಗ್ಗೆ ಸ್ಪಷ್ಟತೆ ಕೊಟ್ಟ. ಸ್ಥಾನದ ಬಗ್ಗೆ ಸುರಕ್ಷತೆ ಭಾವ ಮೂಡಿಸಿದ. ಯಾರನ್ನು ದ್ವೇಷಿಸಲಿಲ್ಲ. ಯಾರ ವಿರುದ್ಧವೂ ತೆರೆಯ ಹಿಂದೆ ಮಸಲತ್ತನ್ನು ಮಾಡಲಿಲ್ಲ. ತೆರೆಯ ಹಿಂದೆಯೂ ತೆರೆಯ ಮುಂದೆಯೂ ಅವನದ್ದು ಒಂದೇ ನುಡಿ, ಒಂದೇ ನಡೆ, ಒಂದೇ ಪ್ರಾಮಾಣಿಕತೆ. ಕೋಚ್ ಸಾಹೇಬನ ಮಾರ್ಗದರ್ಶನದಲ್ಲಿ ಇಡೀ ತಂಡ ಒಂದಾಯಿತು. ಆಟಗಾರ್ತಿಯರ ಮಧ್ಯೆ ಇದ್ದ ಅಪನಂಬಿಕೆಗಳು ದೂರವಾದವು. ಪ್ರತಿಯೊಬ್ಬರು ಪರಸ್ಪರ ಯಶಸ್ಸನ್ನು ಆನಂದಿಸಲು ಪ್ರಾರಂಭಿಸಿದರು. ಯಾವ ತಂಡದಲ್ಲಿ ಒಬ್ಬರು ಮತ್ತೊಬ್ಬರ ಯಶಸ್ಸನ್ನು ಮನಸಾರೆ ಆನಂದಿಸುತ್ತಾರೋ ಆ ತಂಡವನ್ನು ಹಿಡಿಯುವವರೇ ಇರುವುದಿಲ್ಲ. ಅಮೋಲ್ ಮಜುಮ್ದಾರ್ ಮುಂದಾಳತ್ವದಲ್ಲಿ ಬದಲಾಗಿರುವ ಭಾರತ ಮಹಿಳಾ ಕ್ರಿಕೆಟ್ ತಂಡದ ಸಾಧನೆಯನ್ನೊಮ್ಮೆ ನೋಡಿ. ಯಾವ ಆಸ್ಟ್ರೇಲಿಯಾ ವಿರುದ್ಧ ಗೆಲುವು ಕಠಿಣವಾಗಿತ್ತೋ ಅವರನ್ನು ಅವರದ್ದೇ ನೆಲದಲ್ಲಿ ಸೋಲಿಸಿ T20 ಸರಣಿ ಗೆದ್ದು ಬರುತ್ತಾರೆ. ಸೆಮಿಫೈನಲ್ನಲ್ಲೇ ಅದೇ ಆಸ್ಟ್ರೇಲಿಯಾ ವಿರುದ್ಧ ವಿಶ್ವ ದಾಖಲೆಯ ರನ್ ಚೇಸಿಂಗ್ನೊಂದಿಗೆ ಪಂದ್ಯ ಗೆದ್ದು ಫೈನಲ್ ತಲುಪಿ ಏಕದಿನ ವಿಶ್ವಕಪ್ ಗೆಲ್ಲುತ್ತಾರೆ. ಕ್ರಿಕೆಟ್ ಕಾಶಿ ಲಾರ್ಡ್ಸ್ನಲ್ಲಿ ನಡೆದ ಮಹಿಳಾ ಕ್ರಿಕೆಟ್ ಇತಿಹಾಸದ ಮೊಟ್ಟ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಬಲಾಢ್ಯ ಇಂಗ್ಲೆಂಡನ್ನು ಬಗ್ಗು ಬಡಿದು ಚರಿತ್ರೆ ನಿರ್ಮಿಸುತ್ತಾರೆ.